ಈ ರೀತಿಯಾಗಿ ಈ ದೇಶದ ಮಾಧ್ಯಮಗಳು ಇವತ್ತು ಬಹುತೇಕ ಮಾಧ್ಯಮಗಳು ಬಿಜೆಪಿಯ ಮೌತ್ ಪೀಸ್ ಆಗಿ ಕೆಲಸ ಕಾಂಗ್ರೆಸ್ಸಿನ ಹಿಂಗೆ 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 ಅಂದ್ರಲ್ಲ ಯಾವುದು ಕಾಂಗ್ರೆಸ್ಸಿನ ತಪ್ಪಿನ ಹಿಂಗೆ 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 ಅಂದ್ರಲ್ಲ ಯಾವುದು ಸರ್ ಯಾವ ಘಟನೆ ಆದ್ರೂ ತಗೊಳ್ಳಿ ಸರ್, ಯಾವ ತಪ್ಪು ಯಾವುದೇ ಘಟನೆ ತಗೊಳ್ಳಿ, ಇವತ್ತು ಕರ್ನಾಟಕದಲ್ಲೇ ತಗೊಳ್ಳಿ ಸರ್. ನಾನು ಹೇಳ್ತೀನಿ ನವೆಂಬರ್ ಕ್ರಾಂತಿ ಯಾರು ಮಾಧ್ಯಮದವರು ಮಾತಾಡ್ತಿದ್ದಾರೆ? ಒಬ್ಬ ಶಿವಗಂಗಾ ಬಸವರಾಜು, ಆಯ್ತು ಸರ್, ಒಬ್ಬ ಇಕ್ಬಾಲ್ ಹುಸೇನು, RSS ನ ಮುಖ್ಯಸ್ಥರು 74 ವರ್ಷ ಆದ್ಮೇಲೆ ಕೆಳಗಡೆ ಇಳಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಹಾಗಾದ್ರೆ ಪ್ರಧಾನ ಮಂತ್ರಿ ಇಳಿಸಬೇಕು ಅಂತ ಯಾವತ್ತಾದ್ರೂ ನೀವು ಚರ್ಚೆ ಮಾಡಿದೀರಾ? ಪ್ರಧಾನ ಮಂತ್ರಿ ಅದೇ ಹೇಳಿದ್ನಲ್ಲ ಸರ್, ಸಣ್ಣದಾಗಿ ಹಿಂಗ್ ತೋರಿಸೋದು, ವಾರಗಟ್ಲೆ, ದಿನಗಟ್ಲೆ, ತಿಂಗಳಗಟ್ಲೆ ಈ ಚರ್ಚೆಗಳು ನಡೆಯಲ್ಲ. ಆದ್ರೆ ನವೆಂಬರ್ ಕ್ರಾಂತಿ ತಿಂಗಳಗಟ್ಲೆ ನಡೆಯುತ್ತೆ. ಅದನ್ನೇ ನಾನು ಹೇಳಿದ್ದು. ನಿಮ್ಮ ಪಕ್ಷದ ಸಮಸ್ಯೆ ಏನು ಗೊತ್ತಾ? ನಿಮ್ಮ ಪಕ್ಷದ ಸಮಸ್ಯೆ ಏನು ಗೊತ್ತಾ? ನೀವು ಮುಖ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಕನ್ನಡಿನ ಒರೆಸ್ತಾ ಇದ್ದೀರಿ. ಮುಖಕ್ಕೇನಾದ್ರೂ ಅಂಟಿದ್ಯಾ ಅಂತ ನೋಡ್ಬೇಕು. ಮುಖಕ್ಕೇನಾದ್ರೂ ಅಂಟಿದ್ಯಾ ಅಂತ ನೋಡ್ಬೇಕು. ದೊಡ್ಡ ಸಮಸ್ಯೆ ಇದೆ. ನೀವು ಅಲ್ಲ, ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಖಂಡಿತ ಹೇಳಿ ಸರ್. ನಿಮ್ಮ ಫೇಲ್ಯೂರ್ಗಳಿಗೆ ಕಾರಣಗಳನ್ನ ಹೊರಗಡೆ ಹುಡುಕ್ತಾ ಓಡಾಡ್ತಿದ್ದೀರಿ ನೀವು. ಆಗ್ಲೇ ಇವರು ಹೇಳಿದ್ರು, ಫಸ್ಟು ಕಾರ್ಪೊರೇಟ್ ಜಗತ್ನಲ್ಲಿ ನಾವು ಹೇಳ್ತೀವಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ. ನನ್ನ ಚಾನಲ್ಲು ಏನಾದ್ರು ಸಮಸ್ಯೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಫಸ್ಟ್ ನಾವು ನೋಡೋದು. ಅದು ಆಮೇಲೆ ಉಳಿದಿದ್ದು ಕೇಬಲ್ನಲ್ಲಿ ಹಂಗಾಯ್ತಾ, ಉಳಿದಿದ್ದ ಚಾನಲ್ ಆಮೇಲೆ ಉಳಿದಿದ್ದು. ಫಸ್ಟು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊತೀವಿ. ಆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವ ಧೈರ್ಯ ಆಗ್ತಾ ಇಲ್ಲ ನಿಮಗೆ. ನೀವು ಸೋಲಿಗೆ ಮಾಧ್ಯಮಗಳು, ಎಲೆಕ್ಷನ್ ಕಮಿಷನ್ನು, ಆ ಹೋರಾಟ, ನಾನು ಹೇಳ್ತಾ ಇರೋದು ಇಡೀ ದೇಶ ನಿಮ್ಮ ಜೊತೆಗಿದೆ, ಮಾಧ್ಯಮಗಳು ನಿಮ್ಮ ಜೊತೆಗಿದ್ದಾವೆ. ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ರಿ ಆ ಹೋರಾಟವನ್ನ. ಹೇಳ್ತೀನಿ ಸರ್, ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ರಿ, ಮತಗಳ್ಳತನ ನಡೀತಾ ಇದೆ ಇಲ್ಲಿ ಅಂತ. SIR ಅಂತ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮಾಡಿ ನಿಮಗೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಕೊಟ್ಟಾಗ ಆ ವೋಟರ್ ಲಿಸ್ಟ್ನ ತಪ್ಪುಗಳನ್ನ ಮಾಧ್ಯಮದ ಮುಂದೆ ಹೇಳಿ, ಎಲೆಕ್ಷನ್ ಕಮಿಷನ್ಗೂ ಹೇಳಿ, ವಿತ್ ಅಫಿಡವಿಟ್ ಹೇಳ್ಬೇಕದನ್ನ. ಯಾವ ಮನೆಯಲ್ಲಿ 50 ಓಟ್ಗಳಿದಾವಂದ್ವಲ್ಲ ಆ ಮನೆ ಹುಡುಕೊಂಡು ಹೋಗ್ತೀವ್ರಿ ನಾವು, ಏನಿದೆ ಅಲ್ಲಿ ಅಂತ. ಆಳಂದದ ವಿಷಯದಲ್ಲಿ ಆರೋಪ ಮಾಡಿದ್ರು ನಿಖೇತ್ ರಾಜ್ ಮೌರ್ಯ ಅವರೇ. ಆಳಂದದಲ್ಲಿ CID ತನಿಖೆಯಲ್ಲಿ ಮತಗಳ್ಳತನ ಅಂದ್ರೆ ವೋಟರ್ ಲಿಸ್ಟ್ನಿಂದ ವೋಟರ್ಗಳನ್ನ ಡಿಲೀಟ್ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನಾನು ಕೇಳ್ತಾ ಇರೋದು ಅದನ್ನ ಎಲೆಕ್ಷನ್ ಕಮಿಷನ್ಗೆ ಕನೆಕ್ಟ್ ಮಾಡುವಂಥದ್ದನ್ನ ಹೇಳಿ. ನೋಡಿ, ಎಲೆಕ್ಷನ್ ಕಮಿಷನ್ ಹಿಂಗೆ ಮಾಡಿಸಿದೆ, ಇದರ ಹಿಂದೆ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಅದನ್ನ ಹೇಳಿ.